ಎಲ್ರಿಗೂ ನಮಸ್ಕಾರ ರೀ. ಕ್ರಿಯೇಟಿವ್ ನ್ಯೂ ಒನ್ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ರಿಗೂ ಇಲ್ಲಿ 2 ಕಪ್ ತೊಗರಿಬೇಳೆ ತೊಗೊಂಡು ತೊಳೆದು ಒಲೆ ಮೇಲೆ ಇಟ್ಟೀನಿ ರೀ. ಇದು ತೊಗರಿಬೇಳೆ ಹುಳಿಬೇಳೆ ರೀ, ನುಗ್ಗಿಕಾಯಿ ಹಾಕಿ ಮಾಡಿದ್ದು. ಹುಣಸೆ ಹಣ್ಣು ಭೀ ಹಾಗೆ ನೆನೆ ಇಟ್ಟೀನಿ ರೀ. ಇದು ಗಿಡದ ರೀ, ಮ್ಯಾಲಿಂದ ಚರಟ ತೆಗೆದು ಬೀಜ ಎಲ್ಲ ಒಳಗೆ ಹಾಗೆ ಆದ್ರಿ. ನೆನೆಸಿದ್ರೆಲ್ಲ ರಸ ಬರ್ತದಂತ ಹಾಗೆ ಕುದಿಬೇಳೆ ಮೇಲೆ ಇಟ್ಟೀನಿ ರೀ. ಬಟ್ಲಾಗ ಹಾಕಿ ನೀರು ಹಾಕಿ ಇಟ್ಟೀನಿ ರೀ. ಇದು ನುಗ್ಗಿಕಾಯಿ ರೀ, ಮ್ಯಾಲಿಂದ ಸಿಪ್ಪೆ ಬಿಡಿಸಿ ಸಣ್ಣ ಸಣ್ಣದ ಹೋಳುಗಳಾಗಿ ಹೆಚ್ಕೊಡೀನಿ ರೀ. ಇದು ಬೆಳ್ಳುಳ್ಳಿ ರೀ, ಒಗ್ಗರಣೆಗೆ ರೀ. ಬೆಳ್ಳುಳ್ಳಿ ಸೊಪ್ಪು ಬಿಡಿಸಿ ಆಮೇಲೆ ಅದಕ್ಕೆ ಜಜ್ಕೊಳ್ಬೇಕು ರೀ. ಮುಂದೆ ವಿಡಿಯೋದಲ್ಲಿ ಬರ್ತದೆ ರೀ. ಇಲ್ಲೊಂದು ಕಡೆ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟೀನಿ ರೀ. ಅನ್ನ ಮತ್ತು ನುಗ್ಗಿಕಾಯಿ ಹುಳಿಬೇಳೆ ರೀ ಇವತ್ತಿನ ರೆಸಿಪಿ ರೀ. ನಿಮ್ಮ ಕಡೆ ನೀವು ಹೆಂಗೆ ನುಗ್ಗಿಕಾಯಿ ಸಾಂಬಾರು ಮಾಡ್ತೀರಿ ಹೇಳ್ರಿ. ಇದು ಅನ್ನ ಕುದಿಯೋಕೆ ಇಟ್ಟೀನಿ ರೀ. ಇದು ರೇಷನ್ ಅಕ್ಕಿ ರೀ, ಸೊಸೈಟಿ ಅಕ್ಕಿ ಅಂತಾರಲ್ಲ ಅದು ಅದ್ರಿ. ಅದಕ್ಕೆ ಒಂದು ಸ್ವಲ್ಪ ಕಲರ್ ಬೆಳ್ಳಗೆ ಕಾಣಿಸ್ಲಕತ್ತಿಲ್ಲ ರೀ. ಇದು ಅಕ್ಕಿ ಸ್ವಲ್ಪ ಹಿಂಗೆ ಡಸ್ಟಿನ ಥರನೇ ಕಾಣಿಸ್ತಾ ಇರ್ತದೆ. ರೂಢಿ ಬಿದ್ದದ್ರಿ ನಮ್ಗೆ, ಬಜಾರಕ್ಕೆ ಅಲ್ರಿ. ಅನ್ನ ಇವಾಗ ಕುದಿ ಹಿಡ್ದದ್ರಿ. ಎಲ್ಲರೂ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಷನ್ ಮೊದಲ ಬರ್ತದೆ. ನೀವು ಎಲ್ಲಕ್ಕಿಂತ ಮೊದಲನ ವಿಡಿಯೋ ನೋಡ್ಬೋದು. ಸಪೋರ್ಟ್ ಮಾಡಿರಿ. ವಿಡಿಯೋ ನಿಮ್ಗೆ ಏನಾದರೂ ಹೊಸ ರೆಸಿಪಿ ಬೇಕಿತ್ತಂದರೆ ಕಮೆಂಟ್ ಮಾಡಿರಿ, ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಹುಣಸೆ ಹಣ್ಣು ಬಿಸಿಗೆ ನೆಂದದ್ರಿ ಚಂದ. ಬ್ಯಾಳಿನೂ ಕುದಿ ಹಿಡ್ದದ್ರಿ. ಬ್ಯಾಳಿನೂ ಚಲೋ ಕುದಿಬೇಕ್ರಿ, ಚಂದ ಕುದ್ರೇ ಮಸಾಲಕ್ಕೆ ಚಂದ ಬರ್ತದೆ ರೀ. ಸ್ವಲ್ಪ ಕುದ್ದಾದ್ರಿ. ಇದಕ್ಕೆ ಖಾರ ಹಾಕ್ಕೊಂಡ್ರಿ, ಎಷ್ಟು ಬೇಕಾಗ್ತದೆ ಅಷ್ಟು ಖಾರ ನೋಡಿರಿ. ನಾನು ಖಾರ ಹಾಕ್ಲಕತ್ತೀನಿ ರೀ. 1.5 ಚಮಚ ಖಾರ ಹಾಕ್ಲತ್ತೀನಿ ರೀ. ಇನ್ನು ಅರ್ಧ ಚಮಚ ಹಾಕ್ತೀನಿ ರೀ. ಎಷ್ಟು ಬೇಕಾಗ್ತದೆ ರೀ, ಯಾಕಂದರೆ ಇದು ಒಂಚರಿಗೆ ತುಂಬ ನಾನು ಬ್ಯಾಳಿ ಮಾಡ್ತೀನಿ ರೀ. ಇವಾಗ ಹುಳಿ ಉಪ್ಪು ಖಾರ ಸ್ವಲ್ಪ ಉಪ್ಪು ಕಡಿಮೆ ಉಣ್ತೀವಿ ರೀ ನಾವು. ಹುಳಿ ಉಪ್ಪು ಖಾರ ಅಂತೂ ಬೇಕೇ ಬೇಕು ರೀ. ಉಪ್ಪು ಹಾಕ್ಲತ್ತೀನಿ ರೀ. ಇನ್ನೊಂದು ಸರ್ತಿ ಉಪ್ಪು ನೋಡಿ ಆಮೇಲೆ ಹಾಕ್ಕೊಳಕ್ಕೆ ಬರ್ತದೆ ರೀ. ನಾನು ಇವಾಗ ಬ್ಯಾಳಿ ಕುದೀತದಲ್ಲ ರೀ, ಕುದಿಯೋ ಟೈಮಿಗೆ ಉಪ್ಪು ಖಾರ ಚಂದ ಕುದಿಲ್ಲ ಅಂತ ಒಂದೇ ಸರಿ ಹಾಕಿಡ್ಲತ್ತೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ರೀ. ಇದು ಸ್ವಸ್ತಿಕ್ ಅರ್ಶಿಣ ಪೌಡರ್ ರೀ. ಇದು ಚಲೋ ಇರ್ತದೆ, ನಾವು ಯಾವಾಗಲೂ ಇದೇ ತರ್ತೀವಿ. ಇವಾಗ ಸ್ವಲ್ಪ ಕಲಸಿ ಇದಕ್ಕೊಂದು ಮುಚ್ಚಳ ಮುಚ್ಚಿ ಇಡೋಣ್ರಿ. ನಾನು ಬಟ್ಲಾಗ ಏನು ಹುಣಸೆ ಹಣ್ಣು ನೆನೆಯಕ್ಕೆ ಇಟ್ಕೊಂಡಿದ್ದಲ್ಲ ರೀ, ಅದೇ ಇದ್ರ ಮೇಲೆ ಮುಚ್ಚಿಟ್ಟೀನಿ ರೀ. ಹಾಗೆ ಈ ಕಡೆ ಅನ್ನ ಭೀ ಆಯ್ತು ರೀ. ಅನ್ನ ಆಯ್ತು ನೋಡಿರಿ. ಚಾನಲ್ ಯಾವ ಊರಿಗೆ ತಲುಪ್ಲಕ್ಕತ್ತದ ದಯವಿಟ್ಟು ಕಮೆಂಟ್ ಹಾಕ್ರಿ. ನಂಗೂ ಗೊತ್ತಾಗಬೇಕಲ್ಲ ನಾನು ಹಾಕಿರೋ ವಿಡಿಯೋ ಎಲ್ರಿಗೂ ಮುಟ್ಟಾತದ ಇಲ್ಲ, ಎಷ್ಟು ಜನ ನೋಡಕತ್ತೀರಿ, ಯಾರು ಎಲ್ಲಿಂದ ನೋಡತ್ತೀರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ. ಈ ಬ್ಯಾಳಿಗೆ ಒಂದು ಸರ್ತಿ ಟ್ರೈ ಮಾಡಿ ಉಂಡು ನೋಡಿರಿ, ಭಾಳ ಚಲೋ ಇರ್ತದೆ. ನಮ್ಮ ಕಲಬುರ್ಗಿನಾಗ ಮುಂಜಾನೆ ಎದ್ಮೇಲೆ ಬ್ಯಾಳಿ ಹಾಕಿನೇ ಮುಂದಿನ ಕೆಲಸ ಮಾಡ್ತಾರೆ ರೀ. ಒಲೆ ಮೇಲೆ ಬ್ಯಾಳಿ ಹಾಕಿದ್ದಿಲ್ಲ ಅಂತಲೇ ಕೇಳ್ತಾರೆ ರೀ. ಒಲೆ ಮೇಲೆ ಬ್ಯಾಳಿ ಹಾಕಿ ಕೆಲಸ ಮಾಡ್ಕೊಂಡು ಹೋಗು, ಲಗನ್ ಕುದೀತದ ಅಂತ ಹೇಳ್ತಾರೆ ರೀ. ಬ್ಯಾಳಿ ಚಂದ ಕುದಿಲತ್ತದ್ರಿ. ಇದನ್ನು ಹೇಳಿದ್ನಲ್ರಿ, ನಿನ್ನೆನೇ ವಿಡಿಯೋನಲ್ಲಿ ಹೇಳೀನಿ. ಇದಕ್ಕೆ ನಾವು ಗೋಟುಣಿಕೆ ಅಂತೀವಿ. ಇದು ತೊಗೊಂಡು ಬ್ಯಾಳಿ ಚಂದ ಮಸಿಯೋದ್ರಿ. ಇದರಲ್ಲಿ ಸಣ್ಣ ಆಗ್ತದೆ. ಒಂದು ಸ್ವಲ್ಪ ಅದ್ರ ಮೇಲೆ ಗಟ್ಟಿ ಹಿಡ್ಕೊಂಡು ಹಿಂಗೆ ಮಗಚೋದ್ರಿ. ಇದರಲ್ಲಿಂತಾನೆ ಚಂದ ಮಸಿತದ್ರಿ ಬ್ಯಾಳಿ. ಚಂದ ಹಿಂಗೆ ಜೋರು ಹಾಕಿ ಮಸಿಯೋದ್ರಿ. ಇವಾಗ ಹುಳಿ ಹಾಕ್ಲಕತ್ತೀನಿ ರೀ. ಆವಾಗಲೇ ಹುಣಸೆ ಹಣ್ಣಿನ ತೊಳೆದು ಕುದಿ ಬ್ಯಾಳಿ ಮೇಲೆ ಇಟ್ಟಿದ್ದಲ್ರಿ, ಚರ್ಗಿ ಮೇಲೆ, ಅದೇ ರೀ ಇದು. ಬೀಜ ಎಲ್ಲ ಇದ್ರೊಳಗೆ ಇರ್ತಾವ್ರಿ, ಯಾಕಂದ್ರೆ ಹುಣಸೆ ಹಣ್ಣು ಒಡೆದು ಬೀಜ ತೆಗ್ದಿಲ್ಲ ರೀ ನಾವು. ಇದು ನಮ್ಮ ಹೊಲ್ದಾಗಿನ ಗಿಡದ ಹುಣಸೆ ಹಣ್ಣದ. ಬ್ಯಾಳಿನೂ ತೊಗರಿ ಬ್ಯಾಳಿನೂ ನಮ್ಮ ಹೊಲದವೇ ಅದಾವ್ರಿ. ಇದು ಚಂದ ಮಗಚಿ ಎಷ್ಟು ಬೇಕಾಗ್ತದೆ ಅಷ್ಟು ನೀರು ಹಾಕ್ಕೊಂಡ್ರಿ. ಸ್ವಲ್ಪ ಗಾಢ ಬೇಕಂತಂದ್ರೆ ನೀರು ಸ್ವಲ್ಪ ಹಾಕೋಬೇಕ್ರಿ. ಜರ ತಿಳಿ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ನಮ್ಮ ಕಡೆ ಅಂತೂ ದಿನ ಈ ಬ್ಯಾಳಿ ಬೇಕೇ ಬೇಕ್ರಿ. ಇದೊಂದು ಬ್ಯಾಳಿ ಮಾಡಿ ಸೈಡಿಗೆ ಒಂದು ಪಲ್ಯ ಮಾಡಿ ಒಂದಿಷ್ಟು ರೊಟ್ಟಿ ಬಡ್ದು ಒಂದು ಸಣ್ಣ ಬೊಗಣಿ ತುಂಬ ಅನ್ನ ಮಾಡಿಟ್ರೆ ಆಗ್ತದ್ರಿ 2 ಹೊತ್ತಿಗೆ. ಈ ಕಡೆ ನಾನು ನುಗ್ಗೆಕಾಯಿ ಕುದಿಲಕ್ಕೆ ಇಟ್ಟೀನಿ ರೀ. ಬ್ಯಾಳಗೆ ಹಾಕ್ತಾರೆ ಭಾಳ ಹೊತ್ತು ಕುದಿಸ್ಬೇಕಾಗ್ತದಂತ ಕಡ್ಯಾಕ ಒಂದು ಸ್ವಲ್ಪ ನೀರು ಹಾಕಿ ಕುದಿಲಕ್ಕೆ ಇಟ್ಟೀನಿ ರೀ. ನುಗ್ಗೆಕಾಯಿ ಉದ್ದ ನುಗ್ಗೆಕಾಯಿನ ಈ ಥರ ಬಿಡಿ ಬಿಡಿಯಾಗಿ ಹೋಳ್ಗಳನ್ನಾಗ ಮಾಡ್ಕೊಳ್ಳೋದ್ರಿ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ರೀ. ಇದನ್ನು ತಗೊಂಡ್ಬಿಟ್ಟು ಇವಾಗ ಇದನ್ನು ಬ್ಯಾಳಿಗೆ ಹಾಕ್ಬಿಡೋದ್ರಿ, ನೀರು ಸಮೇತ ರೀ. ಒಳ್ಳೆ ಫ್ರೆಶ್ ನೀರೇ ಹಾಕಿದ್ರಿ, ಅಡುಗೆ ನೀರೇನೆ, ಅಂದ್ರೆ ಜಲ್ದಿ ಹೊಂದ್ಕೊಂಡು ಬಿಡ್ತದ್ರಿ. ಹುಳಿ ಬ್ಯಾಳಿಗೆ ಮತ್ತು ನುಗ್ಗೆಕಾಯಿ ಚಂದ ಎಲ್ಲ ಬೆರ್ತ್ಕೊಂಡು ಬಿಡ್ತದ್ರಿ. ಚಲೋ ಕುದಿಸ್ಬೇಕ್ರಿ ಒಂದು ಸ್ವಲ್ಪ ಹೊತ್ತು ನೋಡಿರಿ. ಇವಾಗ ಬ್ಯಾಳಿನೂ ಕುದಿ ಹಿಡ್ತದ್ರಿ. ಕುದಿಲತ್ತದ ನೋಡಿರಿ. ಇದು ಉಕ್ಕಬಾರ್ದ್ರಿ. ಇದು ಉಕ್ಕಿದ್ರೆ ಟೇಸ್ಟ್ ಹೊರಟೋಗ್ಬಿಡ್ತದ. ಉಕ್ಕಲಾಕ ಬಿಡಬಾರ್ದ್ರಿ. ನಮ್ಮ ಗುಲ್ಬರ್ಗ ಜನ ಯಾರ್ಯಾರು ನೋಡಕತ್ತೀರಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿರಿ. ಯಾವ ಊರಿಂದ ನೋಡಕತ್ತೀರಿ, ಯಾವ ಹಳ್ಳಿಯಿಂದ ನೋಡತ್ತೀರಿ ಅಂತ.
ಸಪೋರ್ಟ್ ಮಾಡಿರಿ. ಒಂದೇ ಸರಿ ಯಾರೂ ಎದ್ದು ನಿಲ್ಲಂಗಿಲ್ಲ, ಮಗು ಬಿಡ್ತಾನೆ ಬೆಳೀತದ್ರಿ. ಸಪೋರ್ಟ್ ಮಾಡಿರಿ. ಒಳ್ಳೆ ವಿಡಿಯೋ ತರೋಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಸಾಸಿವೆ ಜೀರಿಗೆ ಒಗ್ಗರಣೆಕಾಯಿ ಎಣ್ಣೆ ಕಾಯಿಸಿ ಸಾಸಿವೆ ಜೀರಿಗೆ ಹಾಕೀನಿ. ಆವಾಗಲೇ ತೋರಿಸ್ತಾರಲ್ರಿ ಒಗ್ಗರಣೆಗೆ ಬೆಳ್ಳುಳ್ಳಿ ಅಂತ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ರೀ. ಇದು ಬೆಳ್ಳುಳ್ಳಿ ಹಾಕೀನಿ. ವಿಡಿಯೋ ಸ್ಕಿಪ್ ಆದಂಗೆ ಕಾಣಿಸ್ತದೆ, ಇಲ್ಲ ಮುಂದೆ ಆದ್ರಿ. ಸ್ವಲ್ಪ ಒಗ್ಗರಣೆ ಚಂದ ಸ್ಟ್ರಾಂಗ್ ಇರ್ಬೇಕು ರೀ. ಒಗ್ಗರಣೆ ಹಾಕಿದ್ರೆ ಮನೆಯೆಲ್ಲ ಗಮ್ಮತ್ತು ವಾಸನೆ ಬರ್ತೈತೆ ರೀ ಬೆಳ್ಳುಳ್ಳಿಂದು. ಇವಾಗ ಬೆಳ್ಳುಳ್ಳಿ ಹಾಕ್ಲಕತ್ತೀನಿ ರೀ ಎಣ್ಣೆಯಾಗ. ನೋಡಿರಿ, ಚಂದ ಹುರಿಬೇಕು ರೀ. ಎಣ್ಣೆಗೆ ಬೆಳ್ಳುಳ್ಳಿ ಚಂದ ಹೊತ್ತದಂಗೆ ಆಗ್ಬೇಕು ರೀ. ಕಲರ್ ಚೇಂಜ್ ಆಗ್ಬೇಕು ಅದ್ರದ್ದು. ಆಗ್ಯದ ನೋಡಿರಿ. ಕರಿಬೇವಿನ ಸೊಪ್ಪನ್ನ ಇನ್ನು ಸ್ವಲ್ಪ ಮುರಿದ್ಬಿಟ್ಟು ಹಾಕೀನಿ ರೀ. ಚಲೋ ಹೊತ್ತದಂಗೆ ಆಗ್ಬೇಕು ರೀ. ಬ್ಯಾಳೆ ಮೇಲೆ ಒಗ್ಗರಣೆ ಹಾಕಿದ್ರೆ ಹಿಂಗೆ ಸಿಡಿದಿರ್ಬೇಕು ರೀ. ಬ್ಯಾಳೆ ಇಷ್ಟು ಚಂದ ಕುದ್ಬೇಕು ನೋಡಿರಿ, ಕಲರ್ಫುಲ್ ಬಂದಾಗ. ಇದಕ್ಕೇನು ಸಾಂಬಾರು ಪೌಡರ್ ಬ್ಯಾಡ್ರಿ, ಹಿಂಗಿರ್ಬೇಕು ರೀ ಒಗ್ಗರಣೆ ಅಂದ್ರೆ. ಭಾಳ ಚಲೋ ಟೇಸ್ಟ್ ಇರ್ತದೆ ರೀ. ಒಂದು ಸರ್ತಿ ಪ್ರಯತ್ನ ಮಾಡಿರಿ. ಮತ್ತು ನೀವು ನುಗ್ಗೆಕಾಯಿ ಸಾಂಬಾರು ಅಥವಾ ನುಗ್ಗೆಕಾಯಿ ಹುಳಿಬಾಳಿ ಹೆಂಗೆ ಮಾಡ್ತೀರಂತ ಕಮೆಂಟ್ ಮಾಡಿರಿ. ಅದನ್ನು ಪ್ರಯತ್ನ ಮಾಡೋಣ. ಹೆಂಗೆ ಮಾಡಿದ್ದೀರಿ ಅಂತ ನಾನು ಟ್ರೈ ಮಾಡಿ ನೋಡ್ತೇನೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿ. ಇವಾಗ ಒಂದು ಸರ್ತಿ ಚಲೋ ಕಲಸೋದ್ರಿ. ಅನ್ನದ ಜೊತೆ ಅಂತ ಹೇಳಿ ಮಾಡಿಸಿದಂಗೆ ಇರ್ತದೆ ರೀ. ಇದ್ರೊಳಗೆ ಒಂದು ರೊಟ್ಟಿ ಬ್ಯಾಳೆ ಒಂದು ತಟ್ಟೆನಾಗ ಬ್ಯಾಳೆ ಹಾಕ್ಕೊಂಡು ಒಂದು ರೊಟ್ಟಿ ಮುರಿದು ಹಾಕ್ಕೊಂಡು ಸೈಡಿಗೆ ಒಂದಿಷ್ಟು ಪಲ್ಯ ಹಾಕ್ಕೊಂಡು ತಿಂದ್ರೆ ಮಸ್ತ್ ಹೊಟ್ಟೆ ತುಂಬ್ತದೆ ರೀ. ಸಂಜೆ ತನಕ ಹಸಿವಾಗಂಗಿಲ್ಲ ರೀ. ಅಡಿಗೆ ಹೋಗೋರು ಈ ಥರ ಒಂದು ಡಬ್ಬಿ ಬ್ಯಾಳೆ ರೊಟ್ಟಿ ಅನ್ನ ಕಟ್ಕೊಂಡು ಹೋಗ್ತಾರೆ ರೀ. ಮಸ್ತ್ ಊಟ ಆಗ್ತದೆ ರೀ ಮಧ್ಯಾಹ್ನ. ಮತ್ತು ಬಂದಮೇಲೆ ರಾತ್ರಿ ಊಟ ಅಷ್ಟೇ ರೀ. ಟೇಸ್ಟ್ ಮಾಡೋಣ್ರಿ. ಒಂದು ಗಂಗಾಳನಲ್ಲಿ ಅನ್ನ ಹಾಕ್ಕೊಂಡೀನಿ ರೀ. ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕ್ಕೊಂಡೀನಿ. ಮಸ್ತ್ ಟೇಸ್ಟ್ ಆಗ್ಯದ್ರಿ. ನಾನು ಸ್ವಲ್ಪ ಟೇಸ್ಟ್ ಮಾಡೋದು ವೀಡಿಯೋನಲ್ಲಿ ಬಂದಿಲ್ಲ, ಆದರೆ ರುಚಿ ಮಾತ್ರ ಸಖತ್ತೈತ್ರಿ. ಭಾಳ ಚಲೋ ಬಂದದ. ನಾನಿವತ್ತು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೆ, ಅದು ಇವತ್ತೇ ಬಂತು ರೀ. ವಿಶುದ್ಧ ಬ್ರ್ಯಾಂಡ್ ರೀ. ಭಾಳ ಚಲೋ ಅದ. ಒಳ್ಳೆ ಕಾಟನ್ ಬಟ್ಟೆ ಕೊಟ್ಟಾರ್ರಿ. 1900 ರೂಪಾಯಿ ಬಟ್ಟೆನ ಆಫರ್ ಪ್ರೈಸ್ನಲ್ಲಿ 520 ರೂಪಾಯಿಗೆ 526 ರೂಪಾಯಿನ ತೊಗೊಂಡಿದ್ದೀನಿ ರೀ. ಭಾಳ ಚಲೋ ಅದ್ರಿ. ಭಾಳ ಇಷ್ಟ ಆಯಿತು ನನಗೆ. ಒಳ್ಳೆ ಕಲರ್ ಕಾಂಬಿನೇಷನ್ ಕೊಟ್ಟಾರ್ರಿ. ವೈಟ್ ಗ್ರೇ ಬಟ್ಟೆನಲ್ಲಿ ಪ್ಲಾಜೋ ಪ್ಯಾಂಟ್ ಇದೆ, ಉದ್ದ ಟಾಪ್ ಐತ್ರಿ. ಬಟ್ಟೆ ಮಾತ್ರ ಭಾಳ ಚಲೋ ಬಂದದ್ರಿ. ನಂಗೆ ಭಾಳ ಇಷ್ಟ ಆಯಿತು. ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಿಮಗೆ ಭಾಳ ಧನ್ಯವಾದಗಳು ರೀ. ನನ್ನ ವಿಡಿಯೋ ನೀವು ಎಷ್ಟು ಜನರಿಗೆ ನೋಡ್ತಿರ್ತೀರಲ್ಲ, ನಿಮ್ಮಲ್ಲಿ ಬಂದಲ್ಲಿ ನಿಮಗೆ ಬೇಕಾದ್ರಿಗೆಲ್ಲ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಅದ ರೀ. ಸಪೋರ್ಟ್ ಮಾಡ್ತೀರಿ ಅಂತ ನಾನು ಬಲವಾಗಿ ನಂಬಿದ್ದೇನೆ. ನಿಮಗೆ ಮುಂದಿನ ಯಾವ್ದು ರೆಸಿಪಿ ಬೇಕಂತ ಕಮೆಂಟ್ ಮಾಡಿದ್ರೆ ಆ ರೆಸಿಪಿ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ರೀ. ಧನ್ಯವಾದಗಳು ರೀ.